hits the bottom edge and he's got it. 4 runs. ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಇದು ಬಂದು ನನ್ನ 100th ವಿಡಿಯೋ ಇನ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. 100 ವೀಡಿಯೋಸ್ನ ನಾನು ಪಬ್ಲಿಷ್ ಮಾಡಿದ್ದೀನಿ ಆ್ಯಂಡ್ ತುಂಬಾ ಕಷ್ಟಪಟ್ಟಿದ್ದೀನಿ, ಹಾಗೆ ಫನ್ ಕೂಡ ಇತ್ತು. ಫೈನಲಿ ನಾನು ಸೆಂಚುರಿ ರೀಚ್ ಆಗಿದ್ದೀನಿ. ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಮೀ. ಥ್ಯಾಂಕ್ ಯು. ಈ 100th ವಿಡಿಯೋ ಯಾವ್ದು ಗೊತ್ತಾ? ನಾನು ತುಂಬ ದಿನದಿಂದ ನಮ್ಮ ಮನೆಗೆ ಒಂದು ಸೌಂಡ್ ಬಾರ್ ಬೇಕು ಅಂತ ನೋಡ್ತಿದ್ದೆ. ಸೊ ಫೈನಲಿ ಮೋಟರೋಲಾ ಅವರ 2.1 120 ವ್ಯಾಟ್ಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಈಗ ಬಂದಿದೆ. ಹೇಗಿದೆ ಅಂತ ಬನ್ನಿ ನೋಡೋಣ. ನೋಡೋ ಮುಂಚೆ ಈ ವಿಡಿಯೋನ ನೀವು ಎಂಡ್ವರೆಗೂ ನೋಡಿ, ಯಾಕಂದರೆ ಒಂದು ಸ್ಮಾಲ್ ಆ್ಯಕ್ಟಿವಿಟಿ ಕೂಡ ಇದೆ, ಒಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ ನಾನು. ಸೊ ಅದೇ ಹೇಗಿರುತ್ತೆ ಅಂತ ನೋಡಿ. ಇನ್ನೇನು ವೇಟ್ ಮಾಡೋದು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅನ್ಬಾಕ್ಸಿಂಗ್. ಈ ಸೌಂಡ್ ಬಾರ್ನ ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದೆ. ಫ್ಲಿಪ್ಕಾರ್ಟ್ ಅವ್ರ ಡೆಲಿವರಿ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಪ್ಯಾಕೇಜಿಂಗ್ ಬಗ್ಗೆ ಮಾತಾಡೋಂಗೆಲ್ಲ, ಎಲ್ಲೂ ಪ್ರಾಡಕ್ಟ್ ಡ್ಯಾಮೇಜ್ ಆಗೋ ಚಾನ್ಸೇ ಇಲ್ಲ. ಇನ್ನು ಈ ಸೌಂಡ್ ಬಾರ್ ಬಂದರೆ ಬಾಕ್ಸ್ ಮೇಲೆ ನಾವು ಮೋಟರೋಲಾ ಬ್ರ್ಯಾಂಡಿಂಗ್ನ ನೋಡ್ಬೋದು. ಇಲ್ಲಿ ನಮಗೆ AmphisoundX ಅಂತ ಬರ್ತಿದ್ದಾರೆ ಆ್ಯಂಡ್ ಇದು ಬಂದು 2.1 120 ವಾಟ್ ಸೌಂಡ್ ಬಾರ್. ಸೊ ಬಾಕ್ಸ್ ಪ್ರೈಸ್ MRP ಪ್ರೈಸ್ ಬಂದು ನಮಗೆ 16,999 ಇದೆ. ಬಟ್ ನಾನು ಫ್ಲಿಪ್ಕಾರ್ಟಲ್ಲಿ 8,500 ರುಪೀಸ್ಗೆ ಪರ್ಚೇಸ್ ಮಾಡಿದ್ದೀನಿ. ಈಗ ಫ್ಲಿಪ್ಕಾರ್ಟಲ್ಲಿ ಸೇಲ್ ಕೂಡ ಏನೋ ನಡೀತಾ ಇದೆ. ಇನ್ನೂ ನಮಗೆ 1000 ರುಪೀಸ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಆಲ್ಮೋಸ್ಟ್ 7,500 ರುಪೀಸ್ಗೆ ನಮಗೆ ಸೌಂಡ್ ಬಾರ್ ಅವೈಲೇಬಲ್ ಇದೆ. ಸೊ ಬನ್ನಿ, 8,500 ರುಪೀಸ್ ನಾನು ಕೊಟ್ಟಿರೋದು ವರ್ತಾ ಇಲ್ವಾ ಅಂತ ನೋಡೋಣ. ಇನ್ನೇನು ವೇಟ್ ಮಾಡೋದು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅನ್ಬಾಕ್ಸಿಂಗ್. ಸೊ ಬಾಕ್ಸ್ ಓಪನ್ ಮಾಡಿದ್ರೆ ನಮ್ಗೆ ಈ ಥರ ಇದೆ. ಮೋಟರೋಲಾ ಅವರ ಪ್ಯಾಕೇಜಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ನೋಡಿ, ಕುಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಯಾವುದೇ ಪ್ರಾಡಕ್ಟ್ ಡ್ಯಾಮೇಜ್ ಆಗೋ ಚಾನ್ಸೇ ಇಲ್ಲ. ಸೊ ಬಾಕ್ಸ್ ಒಳಗಡೆ ಏನೇನಿದೆ ಅಂದರೆ ನಮಗೆ ಸೌಂಡ್ ಕಾರ್ಡ್ ಒಂದು ಕೊಟ್ಟಿದ್ದಾರೆ. ಇವಾಗ ಓಪನ್ ಮಾಡ್ತೀನಿ ಪ್ಯಾಕೇಜಿಂಗ್ ನಾನು. ಸೊ ಸ್ಮಾಲ್ ಪ್ಯಾಕೇಜ್ ಓಪನ್ ಮಾಡಿದ್ರೆ ನಮಗೆ ಇಲ್ಲಿ ಸೌಂಡ್ ಕಾರ್ಡ್ ನಾವು ನೋಡ್ಬೋದು. ರಿಮೋಟ್ನ ಕೊಟ್ಟಿದ್ದಾರೆ. ರಿಮೋಟ್ ಆಮೇಲೆ ಓಪನ್ ಮಾಡ್ತೀನಿ. ಆ್ಯಂಡ್ ಯೂಸರ್ ಮ್ಯಾನ್ಯುಯಲ್ ಇದೆ. ಸ್ವಲ್ಪ ಒಂದು ಸ್ಕ್ರೂ ಕೂಡ ಕೊಟ್ಟಿದ್ದಾರೆ ಸೆಟಪ್ ಮಾಡ್ಕೊಳೋದಕ್ಕೆ. ಸೊ ಯೂಸರ್ ಮ್ಯಾನ್ಯುಯಲಲ್ಲಿ ನಾವು ಹೇಗೆ ಈ ಸೌಂಡ್ ಬಾರ್ನ ಇನ್ಸ್ಟಾಲ್ ಮಾಡ್ಕೋಬೋದು ಅಂತ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಬನ್ನಿ ರಿಮೋಟ್ ನೋಡೋಣ. ಅವರು ಆ್ಯಕ್ಚುಲಿ ಬ್ಯಾಟ್ರೀಸ್ ಕೊಟ್ಟಿಲ್ಲ. ಯೂಶಲಿ ಈಗ ಬರ್ತಿರೋ ಸೌಂಡ್ ಬಾರ್ಸಲ್ಲಿ ಬ್ಯಾಟ್ರಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಇವರು ಬ್ಯಾಟ್ರಿನ ಕೊಟ್ಟಿಲ್ಲ. ಕೊಟ್ಟಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ನೆಕ್ಸ್ಟ್ ಬಾಕ್ಸಲ್ಲಿ ನಮಗೆ ಪವರ್ ಕಾರ್ಡ್ ಒಂದು ಕೊಟ್ಟಿದ್ದಾರೆ. ಕೇರ್ಫುಲ್ ನೀವು ಈ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡುವಾಗ, ಯಾಕಂದರೆ ಇದು ಫಿನಿಶ್ ಬಂದು ಟಾಪ್ ಫಿನಿಶ್ ಬಂದು ಗ್ಲಾಸಿಂದ ಮಾಡಿದ್ದಾರೆ. ಸೊ ಅದರಿಂದ ಹುಷಾರಾಗಿ ನಾವು ಅನ್ಬಾಕ್ಸ್ ಮಾಡಬೇಕು. ಕೇರ್ಫುಲ್ ಆಗಿದೆ. ಇದು ಗ್ಲಾಸ್, ಇದು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ರಿಮೋಟ್ ನೋಡೋದಕ್ಕೆ ಈ ಥರ ಇದೆ. ನಮಗಿಲ್ಲಿ ಪವರ್ ಆನ್ ಆ್ಯಂಡ್ ಆಫ್ ಬಟನ್ ಕೊಟ್ಟಿದ್ದಾರೆ. ಗುಡ್ ಥಿಂಗ್ ಏನಂದರೆ ನಮ್ಗೆ ಇದರಲ್ಲಿ ಬೇಸ್ ಮತ್ತು ಟ್ರೆಬಲ್ನ ಕಂಟ್ರೋಲ್ ಮಾಡೋದಕ್ಕೆ ಡೆಡಿಕೇಟೆಡ್ ಕೀ ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲ ರಿಮೋಟಲ್ಲಿ ಇರೋ ಥರನೇ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್, ಚೇಂಜ್ ಮಾಡೋದಕ್ಕೆ, ನೆಕ್ಸ್ಟ್ ಸಾಂಗ್ ಎಲ್ಲ ಕೇಳೋದಕ್ಕೆ ಬಟನ್ಸ್ ಕೊಟ್ಟಿದ್ದಾರೆ. ಮ್ಯೂಟ್, BT ಆ್ಯಂಡ್ ರಿಸೆಟ್ ಕೂಡ ಕೊಟ್ಟಿದ್ದಾರೆ. ನೀವೇನಾದರೂ ಮೂವಿ ನೋಡುವಾಗ ನಿಮಗೆ ಮೂವಿ ಎಕ್ಸ್ಪೀರಿಯನ್ಸ್ ಬೇಕು, ಸೌಂಡ್ ತುಂಬ ಚೆನ್ನಾಗಿ ಕೇಳಿಸ್ಬೇಕು 4Kಲಿ ಅಂದರೆ ನಾವು ಇದೇ ಮೂವಿನ ಬಟನ್ನ ಪ್ರೆಸ್ ಮಾಡಿದ್ರೆ ನಮಗೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೌಂಡ್ ಎಕ್ಸ್ಪೀರಿಯನ್ಸ್. EQ ಇದೆ ಆ್ಯಂಡ್ ಸೋರ್ಸ್ ಬಟನ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವ ಸೋರ್ಸ್ ಬೇಕೋ ಆ ಸೋರ್ಸ್ನ ನೀವು ಇದರಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಈ ಸೌಂಡ್ ಬಾರ್ನ ಬಿಲ್ಡ್ ಕ್ವಾಲಿಟಿಗೆ ಬಂದರೆ
ಸಖತ್ತಾಗಿದೆ ನೋಡೋದಕ್ಕೆ. ಡಿಸೈನ್ ಕೂಡ ಪ್ರೀಮಿಯಂ ಹಾಗೂ ಸ್ಲೀಕ್ ಆಗಿದೆ. ಟಾಪಲ್ಲಿ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ. LED ಡಿಸ್ಪ್ಲೇ, ರೌಂಡ್ ಎಜ್ ಮ್ಯಾಟ್ ಫಿನಿಶ್ ಮೆಟಾಲಿಕ್ ಗ್ರಿಲ್ ಇದೆ. ಇದರಲ್ಲಿ 15 ವ್ಯಾಟ್ಸ್ ಇಂಟು 4 ಫ್ರಂಟ್ ಫೈರಿಂಗ್ ಡ್ರೈವರ್ಸ್ ಕೂಡ ಕೊಟ್ಟಿದ್ದಾರೆ ಹಾಗೂ ಬಿಲ್ಟ್ ಇನ್ ಆಂಪ್ಲಿಫೈರ್ ಇದೆ. ಸೈಡಲ್ಲಿ ನಾವು ರಬ್ಬರ್ ಬಟನ್ಸ್ನ ಕೂಡ ನೋಡ್ಬೋದು. ನಾವು ಒಂದು ವೇಳೆ ರಿಮೋಟ್ ಏನಾದರೂ ಮಿಸ್ ಮಾಡಿಕೊಂಡ್ರೆ ಈ ಬಟನ್ನ ನಾವು ಯೂಸ್ ಮಾಡ್ಕೋಬೋದು. ಸೌಂಡ್ ಬಾರ್ನ ನಾವು ವಾಲ್ ಮೌಂಟ್ ಕೂಡ ಮಾಡ್ಬೋದು. ಸೊ ನಿಮಗೆ ಬ್ಯಾಕ್ ಸೈಡಲ್ಲಿ ಮೌಂಟ್ಸ್ ಕೂಡ ಕೊಟ್ಟಿದ್ದಾರೆ. ಈ ವೂಫರ್ ಬಂದರೆ 60 ವ್ಯಾಟ್ ಸಬ್ ವೂಫರ್ ಕೊಟ್ಟಿದ್ದಾರೆ. 6.5 ಇಂಚಸ್ ಬೇಸ್ ಡ್ರೈವರ್ಸ್ ಇದೆ ಹಾಗೂ ಇದು ಬಂದು ಡೌನ್ ಫೈರಿಂಗ್ ಸಬ್ ವೂಫರ್. ಈಗ ಪೋರ್ಟ್ಸ್ ಬಂದರೆ ಸ್ಟಾರ್ಟಿಂಗಲ್ಲಿ ನಾವು ಪವರ್ ಪೋರ್ಟ್ನ ನೋಡ್ಬೋದು, ಆಕ್ಸ್, ಆಪ್ಟಿಕಲ್, USB, HDMI ಹಾಗೂ ವೂಫರ್ನ ಕನೆಕ್ಟ್ ಮಾಡೋದಕ್ಕೆ ನಮಗೆ ಔಟ್ಪುಟ್ ಪೋರ್ಟ್ ಕೊಟ್ಟಿದ್ದಾರೆ ಹಾಗೂ ಬ್ಲೂಟೂತ್ ವರ್ಷನ್ ಬಂದು ಇದರಲ್ಲಿ 5.0 ಇದೆ. ಸೊ ಕನೆಕ್ಟಿವಿಟಿ ಅಪ್ ಟು ನಮಗೆ 10 ಮೀಟರ್ಸ್ವರೆಗೂ ಕನೆಕ್ಟ್ ಆಗುತ್ತೆ. ಈ ಸೌಂಡ್ ಬಾರ್ನ ಫೀಚರ್ಸ್ ಬಂದರೆ ನಮಗೆ 120 ವ್ಯಾಟ್ಸ್ ಔಟ್ಪುಟ್ ವಿತ್ 2.1 ಸೌಂಡ್ ಬಾರ್ ಕೊಟ್ಟಿದ್ದಾರೆ. AmphisoundX ಇದೆ. HDMI ARC and Optical enabled to stream 4K audio ಇದೆ. Optimized frequency response, adjustable bass and treble, multiple preset audio modes, Bluetooth version 5.0 ಇದೆ with range 10 meters. ಈ ಸೌಂಡ್ ಬಾರ್ನ ಟಿವಿ ಕನೆಕ್ಟ್ ಮಾಡೋ ಮುಂಚೆ ಈ ಸೌಂಡ್ ಬಾರ್ ನಿಮ್ಗೆ ಇಷ್ಟ ಆದಲ್ಲಿ, ನಾನು ಮಾಡ್ತಿರೋ ಅನ್ಬಾಕ್ಸಿಂಗ್ ವೀಡಿಯೋಸ್ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ನೋಟಿಫಿಕೇಶನ್ ಅಪ್ಡೇಟ್ಸ್ ನಿಮ್ಗೆ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ, ಫಾಲೋ ಆಗಿ. ಬನ್ನಿ ಈಗ ಈ ಸೌಂಡ್ ಬಾರ್ನ ಟಿವಿ ಕನೆಕ್ಟ್ ಮಾಡೋಣ. ಈ ಸಬ್ವೂಫರ್ಗೆ ಪವರ್ ಸಪ್ಲೈ ಏನೂ ಬೇಕಿಲ್ಲ. ನಮಗೆ ಒಂದು ಇಲ್ಲಿ ಕೇಬಲ್ ಕೊಟ್ಟಿದ್ದಾರಲ್ಲ, ಈ ಕೇಬಲ್ನ ನಾವು ಈ ಸೌಂಡ್ ಬಾರ್ಗೆ ಕನೆಕ್ಟ್ ಮಾಡಿದ್ರೆ ಸಾಕು, ನಮಗೆ ಈಸಿಯಾಗಿ ಔಟ್ಪುಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಸೌಂಡ್ ಬಾರ್ನ ಕ್ಯಾಲ್ಕುಲೇಟ್ ಮಾಡಿರೋದೇ ಆ ಥರ. ಈ ಸಬ್ವೂಫರ್ನ ಸೌಂಡ್ ಬಾರ್ ಪಕ್ಕ ಇಟ್ಟರೆ ನಮಗೆ ಒಳ್ಳೆ ಔಟ್ಪುಟ್ ಬರುತ್ತೆ. ಆ್ಯಂಡ್ ಆದಷ್ಟು ಹತ್ರನೇ ಇಡಿ, ಬಿಕಾಸ್ ನಮಗೆ ಕೇಬಲ್ ಕೂಡ ಜಾಸ್ತಿ ಉದ್ದ ಏನೂ ಕೊಟ್ಟಿಲ್ಲ. ಸೊ ಈ ಥರ ಪಕ್ಕ ಇಟ್ಬಿಟ್ಟು ಈಸಿಯಾಗಿ ಕನೆಕ್ಟ್ ಮಾಡ್ಬೋದು. ಆದಷ್ಟು ನೀವು ಈ ಸಬ್ವೂಫರ್ನ ಕೆಳಗಡೆ ಇಡಿ, ನಮಗೆ ಔಟ್ಪುಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದು ಬಂದು ಪವರ್ ಕಾರ್ಡ್ ಇದೆ. ಈ ಪವರ್ ಕಾರ್ಡ್ನ ನಾನೀಗ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಪವರ್ ಸಪ್ಲೈಗೆ ಹೋಗುತ್ತೆ. ಸೊ ಹುಷಾರಾಗಿರಿ, ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ಈ ಥರ. ಸೊ ನೆಕ್ಸ್ಟ್ ನಾವು ಈ ಸಬ್ವೂಫರ್ ಇದೆ ಅಲ್ಲ, ಈ ಸಬ್ವೂಫರ್ನ ಕನೆಕ್ಟ್ ಮಾಡೋಣ. ಇಲ್ಲಿ ಔಟ್ಪುಟ್ ಅಂತ ಇದೆ ಬ್ಯಾಕ್ ಸೈಡ್, ಸೌಂಡ್ ಬಾರ್ ಬ್ಯಾಕ್ ಸೈಡ್. ಸಬ್ವೂಫರ್ಗೆ ಹೋಗಿ ಈ ಥರ ಸಬ್ವೂಫರ್ನ ಕನೆಕ್ಟ್ ಮಾಡಿ. ಆ್ಯಂಡ್ ಇವರು HDMI ARC ಕೂಡ ಕೊಟ್ಟಿಲ್ಲ, HDMI ಕೇಬಲ್ ಕೂಡ ಕೊಟ್ಟಿಲ್ಲ ಇವರು, ಮೋಟ್ರೋಲಾ ಅವರು. ನಿಮ್ಮ ಟಿ ವಿ ಏನಾದರೂ HDMI ARC ಅಥವಾ ಆಪ್ಟಿಕಲ್ ಫೈಬರ್ಗೆ ಸಪೋರ್ಟ್ ಮಾಡಿದ್ರೆ ನೀವು HDMI ARCನ ಯೂಸ್ ಮಾಡಿಕೊಂಡೆ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಔಟ್ಪುಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ವೆನ್ ಕಂಪೇರ್ ಟು ಮೋಟ್ರೋಲಾ ಅವ್ರು ಕೊಟ್ಟಿರುವ ಸೌಂಡ್ ಕಾರ್ಡ್ ಕಂಪೇರ್ ಮಾಡಿದ್ರೆ, ನೀವು HDMIಯಿಂದ ಕನೆಕ್ಟ್ ಮಾಡಿದ್ರೆ ನಿಮಗೆ ಟಿ ವಿಯಲ್ಲಿ ಔಟ್ಪುಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾನು ಈ HDMIನ ಕನೆಕ್ಟ್ ಮಾಡ್ತಾ ಇದ್ದೀನಿ ಕೇಬಲ್ನ. ಈಗ ಸೌಂಡ್ ಬಾರ್ನ ಮಾರ್ಕ್ ಟಿವಿಗೆ ಕನೆಕ್ಟ್ ಮಾಡಿದ್ದೀನಿ ಥ್ರೂ HDMI ARC. ನಿಮಗೆ ನೀವು ಬ್ಲೂಟೂತಿಂದನೂ ಕೇಳಿಸ್ಕೋಬೋದು, ಕನೆಕ್ಟ್ ಮಾಡ್ಕೋಬೋದು. ಬಟ್ ಏನಂದರೆ ನಿಮಗೆ ಔಟ್ಪುಟ್ ಅಷ್ಟೊಂದು ಚೆನ್ನಾಗಿರೋಲ್ಲ. HDMI ARCಿಂದ ಕನೆಕ್ಟ್ ಮಾಡಿದ್ರೆ ನಿಮಗೆ ಔಟ್ಪುಟ್ ಚೆನ್ನಾಗಿರುತ್ತೆ. ನೀವು ಈ ಸೌಂಡ್ನ ಇನ್ನೂ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಹೆಡ್ಫೋನ್ನ ನೀವು ವೇರ್ ಮಾಡಿಕೊಂಡು ನೀವು ಕೇಳಿಸ್ಕೊಂಡ್ರೆ ನಿಮಗೆ ಔಟ್ಪುಟ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಸೊ ಬನ್ನಿ ಇವಾಗ ಕೆಲವೊಂದು ಕಾಂಟೆಂಟ್ಸ್ನ ಪ್ಲೇ ಮಾಡ್ತೀನಿ. ಕಾಪಿರೈಟ್ ಸ್ಟ್ರೈಕ್ ಬರೋದ್ರಿಂದ ನಾನು ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ವೀಡಿಯೋಸ್ನೇ ಪ್ಲೇ ಮಾಡ್ತೀನಿ. ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಪ್ರತಿ ಸರಿ ಆ್ಯಪಲ್ ಇವೆಂಟ್ ನಡೆದಾಗೆಲ್ಲ ನಾನು ಆ್ಯಪಲ್ AirTagsನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಈಗರ ವೇಟ್ ಮಾಡ್ತಿದ್ದೆ. ಸೊ ರೀಸೆಂಟ್ಲಿ ಆ್ಯಪಲ್ AirTagsನ ಲಾಂಚ್ ಮಾಡಿದ್ದಾರೆ, ಅದನ್ನು ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಈ ಆ್ಯಪಲ್ AirTagsನ ಅನ್ಬಾಕ್ಸಿಂಗ್ ಮಾಡೋದಕ್ಕೆ. ಯಾಕಂತೀರಾ, ನಾನು ತುಂಬ ವಸ್ತುಗಳನ್ನ ಕಳ್ಕೊಳ್ತೇನೆ. ಸೊ ಕೇಳಿಸ್ಕೊಂಡ್ರಲ್ಲ, ವಾವ್, ತುಂಬಾ ಚೆನ್ನಾಗಿದೆ ಸೌಂಡು. ಆ ಬೇಸ್ ಅಂತೂ ಸೂಪರಾಗಿದೆ ಕೇಳಿಸ್ಕೊಳೋಕ್ಕೆ. ಆ್ಯಂಡ್ ಸೌಂಡ್ ಕ್ಲಾರಿಟಿನೂ ಅಷ್ಟೇ, ನಮಗೆ ಆ ವೋಕಲ್ ಕ್ಲಾರಿಟಿ ಇದೆಯಲ್ಲ ಅದು ಕೂಡ ಕ್ಲಿಯರಾಗಿ ಕೇಳಿಸ್ತಿದೆ. ಸೊ ಬನ್ನಿ ನೆಕ್ಸ್ಟ್ ಇನ್ನು ಯಾವುದಾದ್ರೂ ಆಡಿಯೋನ ನಾನು ಪ್ಲೇ ಮಾಡ್ತೀನಿ, ನೋಡೋಣ.
ಫೋನಿಂದ ಒಂದು ಕಾಂಟೆಂಟ್ನ ಪ್ಲೇ ಮಾಡ್ತೀನಿ. ಜಾಸ್ತಿ ಹೊತ್ತು ಪ್ಲೇ ಮಾಡೋದಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಸೊ ಕೇಳಿಸ್ಕೊಳ್ಳಿ ಈಗ ಸೌಂಡ್ ಹೇಗಿದೆ ಅಂತ. ಓವರಾಲ್ ಆಗಿ ಈ ಸೌಂಡ್ ಬಾರ್ನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ಡೆಫಿನೆಟ್ಲಿ ಪರ್ಚೇಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮಗೆ ಬಜೆಟಲ್ಲಿ ಸಿಗುವಂಥ ಒನ್ ಆಫ್ ದ ಬೆಸ್ಟ್ ಸೌಂಡ್ ಬಾರ್ ಅಂತಲೇ ಹೇಳ್ಬೋದು. ಆಡಿಯೋ ಕ್ಲಾರಿಟಿ ಚೆನ್ನಾಗಿದೆ, ಸೌಂಡ್ ಕ್ಲಾರಿಟಿ ಅಂತೂ ಕೇಳಲೇಬೇಡಿ, ತುಂಬಾ ಚೆನ್ನಾಗಿದೆ. ವೋಕಲ್ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ, ಬೇಸ್ ಚೆನ್ನಾಗಿದೆ. ಕೇಳಿಸ್ಕೊಳ್ತಾ ಇದ್ದರೆ ನಾನು ಬಾಹುಬಲಿ ಕ್ಲಿಪ್ನ ನಿಮ್ಗೆ ಪ್ಲೇ ಮಾಡಿದ್ದೆಲ್ಲ, ಆ ಬೇಸ್ನ ಕೇಳಿಸ್ಕೊಳ್ತಾ ಇದ್ದರೆ ನಂಗೆ ಮೈಯೆಲ್ಲ ಜುಮ್ ಅಂತ ಆಯಿತು. ಸೊ ಈಗಿರೋ ಸಿಚುವೇಶನ್ಗೆ ನಾವೆಲ್ಲೋ ಆಚೆನೇ ಹೋಗೋಕ್ಕಾಗ್ತಾರೆ, ಇನ್ನು ಮೂವಿ ಎಕ್ಸ್ಪೀರಿಯನ್ಸ್ ಎಲ್ಲಿ ಮಾಡ್ತೀವಿ ಹೇಳಿ, ಅದು ಆಗಲ್ಲ. ಸೊ ನೀವು ಇದೇ ಥರ ಬಾಹುಬಲಿ ಮೂವಿ ಅಥವಾ ಯಾವುದಾದ್ರೂ ಒಂದು 4K ಮೂವಿನ ನೀವು ನೋಡಬೇಕು ಅಂದರೆ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಬೇಕು ಅಂದರೆ ಈ ಥರ ಯಾವುದಾದ್ರೂ ಬಜೆಟಲ್ಲಿರುವಂಥ ಸೌಂಡ್ ಬಾರ್ನ ಪರ್ಚೇಸ್ ಮಾಡಿ ಎಕ್ಸ್ಪೀರಿಯನ್ಸ್ನ ನೀವು ಮಾಡ್ಬೋದು. ಸೊ ನಾನು ನಿಮಗೆ ಪರ್ಸ್ನಲಿ ಸಜೆಸ್ಟ್ ಮಾಡ್ತೀನಿ. ಇದರಲ್ಲಿ ಕೆಲವೊಂದು ಫ್ಲಾಸ್ ಕೂಡ ಇದೆ. ಏನಂದರೆ ನಮಗೆ ಡಾಲ್ಬಿ ಅಟ್ಮಾಸ್ ಕೊಟ್ಟಿಲ್ಲ. ಸೊ ಇದರ ನೆಕ್ಸ್ಟ್ ವರ್ಷನಲ್ಲಿ ನಮಗೆ ಡಾಲ್ಬಿ ಅಟ್ಮಾಸ್ ಕೊಟ್ಟಿದ್ದಾರೆ. ಅದು ಪ್ರೈಸ್ ಬಂದು ಆಲ್ಮೋಸ್ಟ್ 11,000 to 12,000 ಆಗುತ್ತೆ. ಆ್ಯಂಡ್ ಇದರಲ್ಲಿ ನಮಗೆ HDMI ಕೇಬಲ್ ಕೊಟ್ಟಿಲ್ಲ, ಬ್ಯಾಟ್ರಿ ಕೊಟ್ಟಿಲ್ಲ. ಇದೆಲ್ಲ ಕೊಟ್ಟಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಓವರಾಲ್ಗೆ ಈ ಸೌಂಡ್ ಬಾರ್ ನನಗೆ ತುಂಬಾ ಇಷ್ಟ ಆಯಿತು, ಸ್ಟೈಲಿಶ್ ಆಗಿದೆ ನೋಡೋದಕ್ಕೆ. ಇನ್ನೆಂತಕ್ಕೆ ವೇಟ್ ಮಾಡ್ತೀರಾ? ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ. ಸೆಲೆಬ್ರೇಷನ್ ಮಾಡಬೇಕು ಅಂದ್ಕೊಂಡಿತ್ತು ನೆಪ ಮಾತ್ರ. ತುಂಬ ದಿನವೇ ಆಯಿತು ನಾನು ಕೇಕ್ ತಿಂದು. ಈ ಲಾಕ್ಡೌನಲ್ಲಿ ಎಲ್ಲಿ ಕೇಕೆ ತಿನ್ನೋಕ್ಕಾಗಿಲ್ಲ. ಸೊ ಈ ಸೆಲೆಬ್ರೇಷನಿಂದ ಅಟ್ಲೀಸ್ಟ್ ನಾನು ಕೇಕ್ ಕಟ್ ಮಾಡ್ಬೋದು ಅಂದ್ಬಿಟ್ಟು ಈಗ ಈ ಸೆಲೆಬ್ರೇಷನ್ನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್. ನೀವಿಲ್ಲ ಅಂದಿದ್ರೆ ಇಷ್ಟೊಂದು 100 ವೀಡಿಯೋಸ್ ಅಂತೂ ಡೆಫಿನೆಟ್ಲಿ ನಂಗೆ ಮಾಡೋದಕ್ಕಾಗ್ತಾ ಇಲ್ಲ. ಎಸ್, ತುಂಬಾ ಕಷ್ಟ ಆಯಿತು. ನಿಪ್ಪ ನೋಡ್ಕೋಬೇಕಿತ್ತು, ಆಫೀಸ್ ಕೆಲಸ ಆ್ಯಂಡ್ ಮನೆಯ ಕೆಲಸ. ಸೊ ಇಷ್ಟೆಲ್ಲ ನಾನು ಮಾಡಿಕೊಂಡು ಈ ವಿಡಿಯೋಸ್ನೆಲ್ಲ ಮಾಡಿದೆ ಅಂದರೆ ಅದಕ್ಕೆ ಇದೇ ಕಾರಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಕನ್ನಡ ಅನ್ಬಾಕ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಸೊ ಈಗ ಸೆಲೆಬ್ರೇಷನ್ ಅಂದೆಲ್ಲ ಅದು ಹೇಗೆ ಮಾಡೋಣ ಗೊತ್ತಾ? ಬನ್ನಿ ಒಂದೆರಡು ಸ್ಟೆಪ್ ಹಾಕೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇದೇ ಥರ ಅನ್ಬಾಕ್ಸಿಂಗ್ ನಾನು ಮಾಡಬೇಕು ಅಂದರೆ ನೀವೇನು ಮಾಡಬೇಕು? ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗಬೇಕು. ಹಾಗೆ ಕೆಳಗೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಫಾಲೋ ಆಗಿ. ಆ್ಯಂಡ್ ನಾನು ವ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀನಿ. ಹ್ಯಾಶ್ಟ್ಯಾಗ್ ಅಂತ ವ್ಲಾಗ್ ಚಾನಲ್ ಕೂಡ ಇದೆ. ಅಲ್ಲಿ ಎಲ್ಲೆಲ್ಲಿ ನಾನು ಹೋಗಿರೋ ಪ್ಲೇಸಸ್ನೆಲ್ಲ ನಾನು ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ. ಸೊ ಹ್ಯಾಶ್ಟ್ಯಾಗ್ ನೀವು ಫಾಲೋ ಆಗ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.